ಸಚಿವರು ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಯವರೇ, ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013 ಅಡಿಯಲ್ಲಿ 2 ಪಡಿತರ ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಅಂತ್ಯೋದಯ ಅನ್ನ ಯೋಜನೆ. ಇದರ ಈ ಯೋಜನೆ ಅಡಿಯಲ್ಲಿ ಪ್ರತಿ ಪಡಿತರ ಚೀಟಿಗೆ 35 kg ಧಾನ್ಯ ಕೊಡ್ತಿದ್ದಾರೆ. ಅದೇ ರೀತಿಯಾಗಿ ಆದ್ಯತಾ ಪಡಿತರ ಕುಟುಂಬದ ಚೀಟಿನಲ್ಲಿ ಪ್ರತಿ ಫಲಾನುಭವಿಗೆ 5 kg ಆಹಾರ ಧಾನ್ಯ ಕೊಡ್ತಿದ್ದಾರೆ. ಸನ್ಮಾನ್ಯ ಸಭಾಪತಿಯವರೇ, ರಾಜ್ಯದಲ್ಲಿರ್ತಕ್ಕಂಥ ಜನಸಂಖ್ಯೆ ಸುಮಾರು 6 ಕೋಟಿ ಚಿಲ್ಲರೆ ಇದ್ದರೆ, ಸುಮಾರು ರಾಜ್ಯದಲ್ಲಿ ಆಹಾರ ಇಲಾಖೆಯಿಂದ ವಿತರಣೆ ಆಗಿರ್ತಕ್ಕಂತಹ ಪಡಿತರ ಚೀಟಿಗಳು 1.47 ಕೋಟಿ. ಅಂದರೆ ಸುಮಾರು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನ ಎಷ್ಟು ಜನ ಅಂತ ಹೇಳಿದರೆ 4.67 ಕೋಟಿ ಇದ್ದಾರೆ. ಬಹುಶಃ 80ರಷ್ಟು ಜನಸಂಖ್ಯೆ ಕೂಡ ಇದರಲ್ಲಿ ಕವರ್ ಆಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಈ ಪಡಿತರ ಚೀಟಿಗಳನ್ನು ಹಂಚೋದ್ರಲ್ಲಿ ಸಾಕಷ್ಟು ರೀತಿಯಲ್ಲಿ ಗೊಂದಲ ಇದೆ. ಇದನ್ನು ಸರಿಪಡಿಸಲಿಕ್ಕೋಸ್ಕರ ಸರ್ಕಾರ ಯಾವ ರೀತಿಯಾಗಿ ಕ್ರಮ ಕೈಗೊಂಡಿದೆ ಮತ್ತು ಇತ್ತೀಚೆಗೆ ತಾವು ಏನು ಇನ್ಕಮ್ ಟ್ಯಾಕ್ಸು ಪೇ ಮಾಡ್ತಾರೆ ಮತ್ತು ಯಾರು ಸರ್ಕಾರಿ ನೌಕರರಿದ್ದಾರೆ, ಯಾರು ಆದಾಯ ಮಿತಿ ಜಾಸ್ತಿ ಇದೆ ಅಂತ ರದ್ದು ಮಾಡ್ತೀನಿ ಅಂತ ಹೇಳಿದಿರಿ. ಈ ದೇಶದಲ್ಲಿ ಸುಮಾರು 25 ಲಕ್ಷಕ್ಕಿಂತ ಹೆಚ್ಚಾಗಿ ಪಡಿತರ ಚೀಟಿಗಳು ರದ್ದಾಗಿದೆ. ಇದರಿಂದ ಸಾಕಷ್ಟು ರೀತಿಯಲ್ಲಿ ಗೊಂದಲ ಆಗಿದೆ. ಇದನ್ನು ಸರಿಪಡಿಸಲಿಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಿ? ತಾವು ಉತ್ತರ ಕೊಟ್ಟಿದ್ದೀರಿ. ಪಡಿತರ ಚೀಟಿಯನ್ನು ಕೂಡ ಆಧಾರ್ ಕಾರ್ಡ್ನೊಂದಿಗೆ ನಾವು ಸುಮಾರು 99.9% ಅಷ್ಟು ಕೂಡ ನಾವು ಹೊಂದಾಣಿಕೆ ಮಾಡಿದ್ದೀವಿ ಅಂತ ಹೇಳಿರ್ತಕ್ಕಂಥದ್ದು. ನೀವು ಈ ರೀತಿ ರದ್ದು ಮಾಡೋದ್ರಿಂದ ಕೂಡ ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂತಹ ಹಲವಾರು ಯೋಜನೆಗಳಿಗೆ ಬಾಧಕ ಆಗೋದಿಲ್ವಾ ಮತ್ತು ಜನರಿಗೆ ತೊಂದರೆ ಆಗೋದಿಲ್ಲ? ಇದ್ರ ಬಗ್ಗೆ ಏನು ಕ್ರಮ ವಹಿಸಿರ್ತಕ್ಕಂಥ ತಾವು ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ಕೋರ್ತೇನೆ. ಸಚಿವರು ಸನ್ಮಾನ್ಯ ಸಭಾಪತಿಗಳೇ, ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆಯನ್ನು 2013ರಲ್ಲಿ UPA ಸರ್ಕಾರ ಇದ್ದಾಗ ಪ್ರಾರಂಭ ಆಯಿತು. 2014ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದು ಜಾರಿಗೆ ಬಂತು. ಬಹಳ ಮುಖ್ಯವಾದಂಥ 2 ವಿಷಯಗಳು ಇದರಲ್ಲಿ ಭದ್ರತಾ ಕಾಯ್ದೆ ಮಾರ್ಗಸೂಚಿಗಳನ್ನು ಅಂತ್ಯೋದಯ ಅನ್ನ ಯೋಜನೆ ಪಡಿತರ ಚೀಟಿಗಳಿಗೆ ತಲಾ 35 kg ಕೊಡುವಂಥದ್ದು ಮತ್ತು ಆದ್ಯತಾ ಪ್ರತಿ ಕುಟುಂಬಕ್ಕೆ ಪ್ರತಿ ವ್ಯಕ್ತಿಗೆ 5 kg ಆಹಾರ ಧಾನ್ಯಗಳನ್ನು ಕೊಡುವಂಥದ್ದು. 2022 ಡಿಸೆಂಬರ್ ಮಾಹೆವರೆಗೆ ಅಕ್ಕಿ ಪ್ರತಿ ಕೆಜಿಗೆ ಪ್ರತಿ ಅಕ್ಕಿ 3 kg, ರಾಗಿ 2 kgಯನ್ನು ಕೊಡುವಂಥದ್ದನ್ನು ನಾವು ಮಾಡಿದ್ವಿ. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅಂತ ಯೋಜನೆಯಲ್ಲಿ ಈ ರಾಜ್ಯದಲ್ಲಿ 1,02,00,000 ಕಾರ್ಡ್ದಾರರಿಗೆ 5 kg ಅಂತೆ ಕೊಡುವಂಥ ಕಾರ್ಯಕ್ರಮವನ್ನು ರೂಪಿಸಿಕೊಡ್ತೀವಿ. ಒಟ್ಟಾರೆ ಅಂತ್ಯೋದಯ 10,80,643 ಕಾರ್ಡ್ದಾರರಿಗೆ ಹಂಚಿಕೆ ಮಾಡ್ತಾಯಿದ್ದೀವಿ ಮತ್ತು BPL 1,02,84,000 ಕಾರ್ಡ್ದಾರಿಗೆ ಹಂಚಿಕೆ ಮಾಡ್ತಾಯಿದ್ದೀವಿ. ಅದಲ್ಲದೆ ರಾಜ್ಯದಲ್ಲಿ BPL ಕಾರ್ಡ್ಗಳು 14,74,582 ಕಾರ್ಡ್ಗಳಿಗೆ ಹಂಚಿಕೆ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಅಂತ್ಯೋದಯ ಒಟ್ಟಿಗೆ ಸೇರಿ 1,28,39,230 ಕಾರ್ಡ್ಗಳಿಗೆ ನಾವು ಹಂಚಿಕೆ ಮಾಡ್ತಾಯಿದ್ದೀವಿ. ಅದಲ್ಲದೆ APL 25,25,418 ಕಾರ್ಡ್ಗೆ ಹಂಚಿಕೆ ಮಾಡ್ತೀವಿ. ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ 1,53,00,000
64,648 ಕಾರ್ಡ್ಗಳಿಗೆ ನಾವು ಹಂಚಿಕೆಯನ್ನು ಮಾಡ್ತಾ ಇದ್ದೀವಿ. ಸುಮಾರು 6.5 ಕೋಟಿ ಇರುವ ಜನಸಂಖ್ಯೆಯಲ್ಲಿ 5,29,01,752 ಜನರಿಗೆ ಈ ಸೌಲಭ್ಯಗಳನ್ನು ಹಂತ ಹಂತವಾಗಿ APL, BPL ಮಾಹಿತಿ ಕೊಟ್ಟಿದ್ದೀರಿ, ನನ್ನ ಮುಂದೆ ಇದೆ. ಕೊಟ್ಟಿದ್ದೀರಿ, ಪ್ರಶ್ನೆ ಉತ್ತರ ಹೇಳಿ. ಸರಿಪಡಿಸೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀರಿ ತಾವು? ಸಾಕಷ್ಟು ಗೊಂದಲ ಆಗಿದೆ. ಇದನ್ನ ಸರಿಪಡಿಸ ಅರ್ಹರಿರ್ತಕ್ಕಂಥದ್ದು ದಯಮಾಡಿ BPL ಕಾರ್ಡ್ ಇದು ಕೆಲಸ ಮಾಡಬೇಕು. ನಾವು ಸಂಪೂರ್ಣವಾಗಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಆದಾಯ 1,20,000 ಇರೋರಿಗೆ ಬಿಟ್ಟು ಉಳಿದ ಎಲ್ಲ ಕಾರ್ಡ್ಗಳಿಗೂ ಏನು ತಕರಾರಿಲ್ಲದೆ ಅಕ್ಕಿಯನ್ನು ಸರಬರಾಜು ಮಾಡ್ತಾ ಇದ್ದೀವಿ. ಅದು ಯಾವುದು ಗೊಂದಲ ಇಲ್ಲ ಅಂತ ನಾನು ಸಭಾಧ್ಯಕ್ಷರಿಗೆ ತಿಳಿಸ್ತೇನೆ. ಸಭಾಧ್ಯಕ್ಷರೇ, ಏನಾಗಿದೆ ಅಂತ ಹೇಳಿದರೆ, ಎಲ್ಲೋ ಒಂದು ಕಡೆ ಈ APL ಕಾರ್ಡ್ಗೆ ತಾವು ಈಗ ಕೊಡ್ತಿಲ್ಲ, ಆಹಾರ ಧಾನ್ಯಗಳನ್ನು ನಿಲ್ಲಿಸ್ಬಿಟ್ಟಿದ್ದೀರಿ ಈಗ ಸದ್ಯದಲ್ಲಿ. ತಾವು ಅದನ್ನು ಅಡ್ಮಿಟ್ ಮಾಡ್ತೀರಾ? ಸದ್ಯಕ್ಕೆ ತಾವು ಕೊಡ್ತಾ ಇಲ್ಲ. ತಾವು ಉತ್ತರದಲ್ಲಿ ಆ ರೀತಿ ಇದೆ, ಉತ್ತರದಲ್ಲಿ ಆ ರೀತಿ ಇದೆ. ಎರಡನೇದು ಏನಾಗಿದೆ ಅಂದರೆ, ವೀಡ್ ಔಟ್ ಮಾಡೋಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ಅರ್ಹ ಇರ್ತಕ್ಕಂಥದ್ದು ಕೂಡ ಅನ್ಯಾಯ ಆಗ್ತಾ ಇದೆ. ಅದು ಆಗಬಾರ್ದು ಅಂತೇಳಿ ನನ್ನ ಒಂದು ಕಳಕಳಿ. ಎರಡನೇದು ಒಂದು ನೇಷನ್ ಒಂದು ರೇಷನ್ ಕಾರ್ಡ್, ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಅಂತೇಳಿ ಆಧಾರ್ ಕಾರ್ಡ್ನೊಟ್ಟಿಗೆ ಪಡಿತರ ಚೀಟಿಗಳು ನೋಂದಣಿ ಮಾಡಿದ್ದೀರಿ. ತಾವೆಲ್ಲೋ ಒಂದು ಹೇಳಿಕೆ ಕೊಟ್ಟಿದ್ದೀರಿ ಹಿಂದೆ. A&B ಎಂದು ವರ್ಗೀಕರಣ ಮಾಡ್ತಕ್ಕಂಥದ್ದು ಆರೋಗ್ಯಕ್ಕಾಗಿ BPL ಅಂತೇಳಿ ಒಂದು ಸ್ಟೇಟ್ಮೆಂಟ್, ಅದ್ರ ಮೇಲೆ ನಾನು ಕ್ವಶನ್ ಕೇಳಿದೆ. ನಾನು ಕೂಡ ಅದನ್ನು ತಾವು ಇಲ್ಲ ಅಂತ ಹೇಳಿದಿರಿ. ಬಹುಶಃ ತಾವು ಹೇಳ್ಬೋದಿತ್ತು, ಮಾಡುವ ಯೋಚನೆ ಇತ್ತು, ಈಗ ಸದ್ಯಕ್ಕೆ ನಾವು ಮಾಡಿಲ್ಲ ಅಂತಕ್ಕಂಥ. ಇದ್ರ ಬಗ್ಗೆ ತಾವು ಕ್ಲಾರಿಫಿಕೇಶನ್ ಕೊಡಬೇಕು. ಆಮೇಲೆ ಇಷ್ಟು ಕಾರ್ಡ್ ಯಾತಕ್ಕೋಸ್ಕರವಾಗಿ ಇಷ್ಟು ಜಾಸ್ತಿ ಆಯಿತು? ನಿಮ್ಮ ಪ್ರಕಾರವಾಗಿ 1.43 ಕೋಟಿ ಪಡಿತರ ಚೀಟಿಗಳಿದೆ. ಅಷ್ಟು ಸಾಧ್ಯನಾ? ಯಾವ ರೀತಿಯಾಗಿ ಇದಾಯಿತು? ಸುಮಾರು 80% ಕವರ್ ಆಗ್ತದೆ ಸರ್ ಇದರಲ್ಲಿ. ರಾಜ್ಯದ ಜನಸಂಖ್ಯೆಯ 80% ಕೂಡ ಇದರಲ್ಲಿ ಕವರ್ ಆಗ್ತದೆ. ಇದು ಯಾವ ರೀತಿ ಆಯಿತು, ಯಾತಕ್ಕೋಸ್ಕರವಾಯಿತು ಅಂತಕ್ಕಂಥದ್ದು ತಾವೇನಾದರೂ ಕೂಡ ತನಿಖೆ ಮಾಡಿದ್ದೀರಾ? ಯಾಕಂದರೆ ಕೇಂದ್ರ ಸರ್ಕಾರ ಸಾಕಷ್ಟು ಬರ್ತದೆ, ಅಂದರೆ ಕೇವಲ ಕರ್ನಾಟಕಕ್ಕೆಲ್ಲ ಇಡೀ ದೇಶಕ್ಕೆ ಕೊಡ್ತಾರೆ. ಒಂದು ಸ್ಕೀಮ್ ಮಾಡಿದ್ದಾರೆ, ಅದು ಆಹಾರ ಭದ್ರತಾ ಕಾಯ್ದೆ ಇದೆ, ಸಾಕಷ್ಟು ಬರ್ತಾರೆ. ಬಾಪದಿಂದ ತಾವು ಕೊಡ್ತಾ ಇದ್ದೀವಿ, ಒಳ್ಳೆಯದು, ಸಂತೋಷ, ಕೊಡೋದಕ್ಕೇನು ಅಭ್ಯಂತರ ಇಲ್ಲ, ಏನಿಲ್ಲ. ಈ ರೀತಿ ಗೊಂದಲಕ್ಕೆ ಕಾರಣ ಏನು? ಈ ಗೊಂದಲ ಸರಿಪಡಿಸ್ಲಿಕ್ಕೋಸ್ಕರವಾಗಿ ತಾವೇನು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಸರಿಗೆ ತಿಳಿಸ್ಕೊಡ್ಬೇಕಂತೇಳಿ. ಒಂದನೇದಾಗಿ 25 ಲಕ್ಷ ಕಾರ್ಡ್ಗಳಿರೋ APLನವರು ಸುಮಾರು 1 ಲಕ್ಷ ಮಾತ್ರ ಅಕ್ಕಿಯನ್ನು ತೆಗೆದುಕೊಳ್ತೀವಿ. ಅವ್ರಿಗೂ ಕೂಡ ಸಬ್ಸಿಡಿಯಲ್ಲೇ ಕೊಡ್ತಾ ಇದ್ವಿ. ಆದ್ದರಿಂದ ಸದ್ಯಕ್ಕೆ ಕೇಂದ್ರ ಸರ್ಕಾರದ ಆದೇಶದಂತೆ APL ಕಾರ್ಡನ್ನು ಕೊಡುವುದನ್ನು ರದ್ದು ಮಾಡಿದ್ವಿ. 25 ಲಕ್ಷದಲ್ಲಿ ತಗೊಳ್ತಾ ಇದ್ದವರು 1 ಲಕ್ಷ. ಇದು ತಮ್ಮ ಗಮನಕ್ಕೆ ತರಕ್ಕೆ ನಾನು ಇಷ್ಟಪಡ್ತೀನಿ. ರಾಜ್ಯ ಸರ್ಕಾರದಲ್ಲಿ ತಾವು ಹೇಳಿದಾಗೆ ಇಷ್ಟೊಂದು ಜಾಸ್ತಿ ಕಾರ್ಡ್ಗಳಿದೆ ಅಂತ ಹೇಳೋದಕ್ಕೆ ಬಂದಂಥ ಸಮಯಕ್ಕೆ ಸರ್ಕಾರಗಳು ಈ ಕಾರ್ಡ್ಗಳನ್ನು ಹೆಚ್ಚು ಮಾಡೋಕ್ಕೆ ಕಾರಣವಾಗಿದೆ. ಅದನ್ನು ವಿಚಾರ ಮಾಡಿ ಈಗ APL ಎಷ್ಟು ಜನ BPLನಲ್ಲಿದ್ದಾರೆ ಅವರನ್ನು APLಗೆ ತರೋ ಒಂದು ಪ್ರಯತ್ನ ಮಾಡಿದೆ. ಆ ಪ್ರಯತ್ನದಲ್ಲಿ ಗೊಂದಲ ಆಗಿದೆ, ನಾನು ಒಪ್ಕೊಳ್ತೀನಿ. APL ಕಾರ್ಡು BPLನಲ್ಲಿದ್ದಾರೆ, ಸುಮಾರು 20% ಇದ್ದಾರೆ. ಇದನ್ನು ತೆಗೆಯೋ ಪ್ರಯತ್ನ ಮಾಡಿದೆ, ಸ್ವಲ್ಪ ಗೊಂದಲ ಆಯಿತು. ನಾನು ಅದನ್ನು ಪರಿಷ್ಕರಣೆ ಮಾಡಿ ಒಂದು BPL ಕಾರ್ಡ್ಗೂ ತೊಂದರೆ ಆಗೋಂಥ ವ್ಯವಸ್ಥೆ ಮಾಡಿಕೊಂಡು ಡೀಟೈಲ್ ಎನ್ಕ್ವೈರಿ ಮಾಡಿ APL ಅನರ್ಹರು BPLನಲ್ಲಿ ಎಷ್ಟು ಜನ ಇದ್ದಾರೆ ಅವ್ರನ್ನ APLಗೆ ಹಾಕ್ತೀವಿ. APL ರದ್ದು ಮಾಡೋದಿಲ್ಲ. ಕೊಡೋ ವಿಷಯ ಪೂರ್ತಿ ಮಾಡ್ತೀನಿ ಸರ್. ಈಗ ಸರ್ ಒಂದೇ ನಿಮಿಷ ಸರ್, ಮಧ್ಯದಲ್ಲಿ ಕಾರ್ಡ್ ಕೊಡು ಅಂತ ಹೇಳೋರು ನಾವೇ, ನೇರವಾಗಿ ಉತ್ತರ ಹೇಳಿ. ಕಾರ್ಡ್ ಕೊಟ್ಟಿದ್ದು ಸರಿಯಿಲ್ಲ ಅಂತ ಹೇಳೋರು ನಾವೇ. ಈ ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೀವಿ ನಾವು. ಈ ಗೊಂದಲನ ಪರಿಹಾರ ಮಾಡಕ್ಕೆ ಗೊತ್ತಿದೆ, ಮಾಡ್ತೀವಿ. ಯಾವಾಗ ಮಾಡ್ತೀವಿ? ಪರಿಪಕ್ವವಾಗಿ ಒಬ್ಬ BPL ಕಾರ್ಡ್ಗೂ ತೊಂದರೆ ಇಲ್ಲದಂಥದ್ದನ್ನು ಮಾಡಿದ ಮೇಲೆ ಯಾರು ಅನರ್ಹರಿದ್ದಾರೆ, ಅಂದರೆ APLಗೆ ಹೋಗ್ಬೇಕಾಗಿದ್ದಾರೆ, ಅದನ್ನು ಸಂಪೂರ್ಣ ಪಂಚಾಯತ್ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ವಿಚಾರ ಮಾಡಿ ಅದನ್ನು ಮಾಡ್ತೀವಿ. ಅದಾದ ಮೇಲೆ ಗೊಂದಲ ಬರದಂತೆ ನಾನು ನೋಡ್ಕೊಳ್ತೇನೆ. ಸರ್, ಪಡಿತರ ಚೀಟಿ ಕೇವಲ ಆಹಾರ ಧಾನ್ಯ ತಗೊಳ್ಳೋದಕ್ಕೊಂದೇ ಅಲ್ಲ, ಅದು ಒಂದು ಕೂಡ ಗುರುತಿನ ಚೀಟಿ ಕೂಡ ಆಗಿದೆ.
ಆಸ್ಪತ್ರೆ ಆಗ್ಬೋದು, ಬೇರೆ ಬೇರೆ ಎಲ್ಲೂ ಕೂಡ ಆಗಿರ್ತಕ್ಕಂಥದ್ದು. ಇದು ಒಂದು ದಯಮಾಡಿ, ಯಾಕಂದರೆ ಆಧಾರ್ ಕಾರ್ಡ್ನೊಂದಿಗೆ ಒಂದು ಜೋಡಣೆ ಕೂಡ ತಾವು ಮಾಡಿದ್ದೀರಿ. ಅದಕ್ಕೋಸ್ಕರವಾಗಿ APL ಕಾರ್ಡನ್ನು ವರ್ಗೀಕರಣ ಮಾಡಿ, ಅದು ಕೂಡ ಒಳ್ಳೆಯದೇ ಕೂಡ ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅನುಕೂಲ ಪಡೆಯಲಿಕ್ಕೆ ಆಗ್ತಕ್ಕಂಥದ್ದನ್ನು ಕೂಡ ಯಾವ ಕಾಲಮಿತಿಯಲ್ಲಿ ಇದನ್ನು ಕೂಡ ಸರಿಪಡಿಸ್ತೀರಿ ಇಲ್ಲ ಅಂತಕ್ಕಂಥದ್ದು ತಾವು ದಯಮಾಡಿ ಸಾಧನೆ ತಿಳಿಸ್ಬೇಕಂತ ಕೋರಿಕೆ ಮಾಡಿ. ರೈಟ್ ಸಚಿವರು. ಇಲ್ಲಿವರೆಗೂ ಯಾವಾಗ ಪರಿಷ್ಕರಣೆ ಆಗ್ತದೆ ಆ ಗೊಂದಲಗಳಾಗಿ ನಿಂತಿದೆ 20 ವರ್ಷದಿಂದ. ಇದು ಜಾರಿಗೆ ಬಂದು 13 ಬಂದಾಗಿನಿಂದನೂ ಇದೇ ರೀತಿ ಆಗಿದೆ. ಇದಕ್ಕೆ ಕಾರಣಗಳು ಎಲ್ಲ ರಾಜಕೀಯ ಪಕ್ಷಗಳು, ನಾನು ಕಾಂಗ್ರೆಸ್ಸು ಅಂತ BJP ಅಂತ ಹೇಳಲ್ಲ, ಕಾರ್ಡ್ ಕೊಡ್ತೀವಿ, ಕಾರ್ಡ್ ನಿಲ್ಲಿಸಿದ್ರೆ APL ಅವ್ರನ್ನ ನಿಲ್ಲಿಸ್ತೀವಿ, APL ಟ್ರಾನ್ಸ್ಫರ್ ಮಾಡಿದರೆ ಅದಕ್ಕೆ ಗೊಂದಲ ಮಾಡಿದ್ದಾರೆ. ಅದರಿಂದ ನಾನು ಸಭಾಪತಿಗಳಿಗೆ ಹೇಳ್ತಾ ಇದ್ದೀನಿ, ಇದನ್ನು ಸ್ವಲ್ಪ ಸಮಯ ತೆಗೆದುಕೊಂಡು BPLನವ್ರಿಗೆ ಒಬ್ಬರಿಗೂ ತೊಂದರೆ ಇಲ್ಲದಂತೆ ಮಾಡಿದ ಮೇಲೆ APL ಕಾರ್ಡ್ ಪರಿಷ್ಕರಣೆ ಮಾಡ್ತೀವಿ. ಅದನ್ನು BPL ಇರೋದ್ರಿಂದ APLಗೆ ವರ್ಗಾವಣೆ ಮಾಡ್ತೀವಿ. ತಾವು ಹೇಳ್ದಂಗೆ ಭಾರತ ದೇಶದಲ್ಲಿ ಆರ್ಥಿಕವಾಗಿ ಭದ್ರವಾಗಿರುವಂಥದ್ದು ಎರಡನೇದು ಮಹಾರಾಷ್ಟ್ರ ಬಿಟ್ಟರೆ. ಇಲ್ಲಿ ಬಿಲೋ ಪಾವರ್ಟಿ ಲೈನ್ ಕಡಿಮೆ ಇದೆ. ಆದರೆ ದಕ್ಷಿಣ ಭಾರತದಲ್ಲಿರುವಂಥ ರಾಜ್ಯಗಳಲ್ಲಿ ನೋಡಿದರೆ ಯಾವುದೂ 50% ಮೇಲೆ BPL ಕಾರ್ಡ್ ಇಲ್ಲ. ಆಂಧ್ರ ಆಗಲಿ, ತೆಲಂಗಾಣ ಆಗಲಿ, ತಮಿಳುನಾಡು ಆಗಲಿ, ಕೇರಳ ಆಗಲಿ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ 65ರಿಂದ 70%ವರೆಗೂ ಬಿಲೋ ಪಾವರ್ಟಿ ಇದೆ. ಅದು ಕರೆಕ್ಟ್ ಅಲ್ಲ ಅಂತ ತಮ್ಮೆಲ್ಲರಿಗೂ ಮಾಹಿತಿ ಇದೆ. ಈಗ ನಮ್ಮ ಮಾನ್ಯ ಸದಸ್ಯರು ಅದನ್ನೇ ಪ್ರಸ್ತಾಪ ಮಾಡಿದೆ. ಅದಕ್ಕೆ ಉತ್ತರ ಕೊಡೋಕ್ಕೆ ಸ್ವಲ್ಪ ಟೈಮ್ ತಗೊಳ್ತೀನಿ. ಇದನ್ನು ಪರಿಷ್ಕರಣವಾಗಿ ಮಾಡಬೇಕಾದ್ರೆ ಪಕ್ಷಾತೀತವಾಗಿ ಸಹಕಾರ ಕೊಡಬೇಕು. ಆಗ ಇದನ್ನು ಕರೆಕ್ಟ್ ಮಾಡೋಕ್ಕಾಗುತ್ತೆ. ನಮಸ್ಕಾರ. ಡಿ ಎಸ್ ಅರುಣ್. ಧನ್ಯವಾದಗಳು ಮಾನ್ಯ ಸಭಾಪತಿಯವರೇ.